ನಮ್ಮ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರಲ್ಲಿ ವಿನಂತಿ, ನಮ್ಮ ಮೊದಲ ವಂಡರ್, ಫಸ್ಟ್ ವಂಡರ್ ಆಫ್ ಕರ್ನಾಟಕ ಯಾವುದು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡ್ಬೇಕಾಗಿ ವಿನಂತಿ. ಕರ್ನಾಟಕದ 7 ಅದ್ಭುತಗಳಲ್ಲಿ 7 ವಂಡರ್ಸ್ ಆಫ್ ಕರ್ನಾಟಕದಲ್ಲಿ ಮೊದಲನೇದು ಹಿರೇಬೆಣಕಲ್. ಹಿರೇಬೆಣಕಲ್ ಶಿಲಾ ಸಮಾಧಿಗಳು ಬೃಹತ್ ಶಿಲಾಯುಗದ ಅದ್ಭುತ. ಕಬ್ಬಿಣ ಯುಗದ ಬೃಹತ್ ಶಿಲಾಯುಗದ ಮಾನವನ ಈ ರಚನೆಗಳು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಗ್ರಾಮದ ದುರ್ಗಮ ಬೆಟ್ಟದ ಮೇಲಿವೆ. ಈ ಕಬ್ಬಿಣ ಯುಗ ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ಮನುಷ್ಯ ಕಬ್ಬಿಣದ ಬಳಕೆಯನ್ನು ಕಂಡುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಕಬ್ಬಿಣ ಯುಗ ಅಂತ ಕರೀತಾರೆ. ಈ ಕಬ್ಬಿಣ ಯುಗದ ಸಂದರ್ಭದಲ್ಲಿನೇ ಒಂದು ವಿಶಿಷ್ಟವಾದ ಒಂದು ಸಂಸ್ಕೃತಿ ಈ ಕಬ್ಬಿಣ ಯುಗದ ಜೊತೆ ಒಂದು ಸೇರ್ತದೆ. ಈ ಕಾಲದ ಆದಿಮಾನವರು ಬೃಹತ್ ಕಲ್ಲು ಚಪ್ಪಡಿಗಳಿಂದ ಶಿಲಾ ಸಮಾಧಿಗಳನ್ನು ನಿರ್ಮಾಣ ಮಾಡುವ ಒಂದು ಪರಂಪರೆಯನ್ನು ರೂಢಿಸ್ಕೊಳ್ತಾರೆ. ಹಾಗಾಗಿ ಈ ಹಂತಕ್ಕೆ ಕಬ್ಬಿಣ ಯುಗದ ಬೃಹತ್ ಶಿಲಾಯುಗ ಅಂಥೇಳಿ ಕರೀತಾರೆ. ಹಿರೇಬೆಣಕಲ್ ಬಂದು ಗಂಗಾವತಿಯಿಂದ ನಾವೇನು ಕೊಪ್ಪಳ ರಸ್ತೆಗೆ ಏನು ಹೊರಡ್ತೀವಲ್ಲ, ಆ ಕೊಪ್ಪಳ ರಸ್ತೆಯಲ್ಲಿ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಈ ಹಿರೇಬೆಣಕಲ್ ಅನ್ನುವಂಥ ಗ್ರಾಮ ಇದೆ. ಕೊಪ್ಪಳ ಮತ್ತು ಗಂಗಾವತಿ ರಸ್ತೆಯಲ್ಲಿ ಎಡಕ್ಕೆ ನಾವು ಹೊರಳಿದರೆ ಆ ಹಿರೇಬೆಣಕಲ್ ಅನ್ನುವಂಥ ಒಂದು ಗ್ರಾಮವನ್ನು ತಲುಪ್ತೇವೆ. ಅದಾದ ನಂತರ ಅಲ್ಲಿಂದ 1.5 ಕಿಲೋಮೀಟರ್ ದೂರ ನಾವು ದಕ್ಷಿಣಕ್ಕೆ ಹೋದರೆ ಅಲ್ಲಿ ನಮಗೆ ವಿಶಾಲವಾಗಿರ್ತಕ್ಕಂಥ ಗುಡ್ಡಗಳ ಸಾಲುಗಳು ನಮಗೆ ತೋರಿಸ್ತವೆ. ಆ ಗುಡ್ಡವನ್ನು ನಾವು ಕ್ರಮಿಸಿದ ನಂತರ ನಮಗೆ ಅಲ್ಲಿ ಆ ಶಿಲಾಕೋಣೆಗಳು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಕುರುಹುಗಳನ್ನು ನಾವು ಕಾಣಬಹುದಾಗಿದೆ. ಸರ್, ನಮ್ಮಪ್ಪವ್ರು ನಮ್ಮ ತಂದೆಯವ್ರು ನಮ್ಗೆ ಹೇಳ್ತಿದ್ರು ಸರ್, ಎಲ್ಲ ಮೂರ್ಯಾರ ಮನೆಗಳಪ್ಪ ಅಂತ ಹೇಳ್ತಿದ್ರು ಸರ್. ಅವರು ಎಲ್ಲ ಗಿಡ್ರಿದ್ರಂತೆ ಸರ, 3 ಫೂಟ್ ಇದ್ರಂತ. ಅವರು ಆದಿವೇಶರು ಇದ್ರಂತ. ಅವ್ರು ಆ ಕೆಲಸ ಕಲ್ಲು ಹೊಡೆಯೋದು, ಹಸೆ ಪ್ರಾಣಿ ಹೊಡ್ಕೊಂಡು ತಿನ್ನೋದು ಸರ. ಒಬ್ಬರೇ ಹೋಗಕ್ಕೆ ಭಾಳ ಹೆದರ್ತಾರೆ ಸರ್. ಅಲ್ಲಿ ಯಾರು ಅದನ್ನ ಹಗಲು ಹೊತ್ತಾಗಲಕ್ಕ ರಾತ್ರಿ ಹೊತ್ತಾಗಲಕ್ಕ ಒಬ್ಬರೇ ಹೋಗ್ಬೇಡ್ರಿ ಅಂತ ಹೇಳಿ ಸರ್. ನಮ್ಮ ತಂದೆಯರು ಅಲ್ಲಿ ಗುಡ್ದತ್ತು ಹೊಲ ಮಾಡ್ಯಾರ. ನಾನು 10 ವರ್ಷ ವಯಸ್ಸಿದ್ದಾಗ ಅಲ್ಲಿ ನಮ್ಮಪ್ಪನಿಂದ ನಾವು ಹೋಗಿದ್ವಿ. ಹೋದಾಗ ಅಮಾಸಿ ಉಣಿಗೆ ಅಲ್ಲಿ ಭಜನೆ ಮಾಡೋ ಶಬ್ದ ಇಲ್ಲಿ ಹೊಲ್ದಾಗ ಕೇಳ್ತತ್ತು. ಇಂತಹ ಈ ಗ್ರಾಮದ ಈ ಮುಂಚಿನ ಅಭಿಪ್ರಾಯಗಳು ಈಗ ಎಷ್ಟೋ ಬದಲಾಗಿ ತನ್ನ ಈ ಗ್ರಾಮ ಹೀಗೊಂದು ವಿಶಿಷ್ಟ ಮಾನವನ ಆದಿಮ ಸಂಸ್ಕೃತಿಯ ವಿಕಸನಕ್ಕೆ ತೊಟ್ಟಿಲಾಗಿತ್ತು ಅನ್ನುವ ಅಭಿಮಾನವಾಗಿ ಇಂದು ಬದಲಾಗಲಿಕ್ಕೆ ಈ ಕಡಿದಾದ ಗುಡ್ಡ ಗುಹೆಗಳ ಸುತ್ತ ನಡೆಯುತ್ತಲೇ ಬರುತ್ತಿರುವ ಸಂಶೋಧನೆಗಳು ಒಂದೆರಡಲ್ಲ. ಹಿರೇಬೆಣಕಲ್ ಮತ್ತು ಅದರ ಸುತ್ತಮುತ್ತಲಿನ ಸಮಾಧಿಗಳನ್ನು ಮೊಟ್ಟ ಮೊದಲಿಗೆ ಬೆಳಕಿಗೆ ತಂದಿರತಕ್ಕಂಥವರು ಬ್ರಿಟಿಷ್ ಅಧಿಕಾರಿಗಳು, ಬ್ರಿಟಿಷ್ ಪುರಾತತ್ವ ಶಾಸ್ತ್ರಜ್ಞರು. 1967ರ ಸಂದರ್ಭದಲ್ಲಿ ಪುರಾತತ್ವ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಡಾಕ್ಟರ್ ಸುಂದರ ಅವರು ಇಲ್ಲಿ ವ್ಯಾಪಕವಾದಿ ಮತ್ತೆ ಅಧ್ಯಯನವನ್ನು ಕೈಗೊಳ್ತಾರೆ. ಅದರ ಜೊತೆಗೆ ಶಿಲಾ ಸಮಾಧಿಗಳ ಅಧ್ಯಯನದ ಜೊತೆಗೆ ಅಲ್ಲಿ ಸುಮಾರು 9 ಗವಿ ವರ್ಣಚಿತ್ರಗಳನ್ನು ಅವರು ಬೆಳಕಿಗೆ ತಂದರು ಅಂಥೇಳಿ. 1998ರಿಂದ 2000ವರೆಗೆ ನಾನು ಸ್ಥಳೀಯವಾಗಿ ಈ ಪರಿಸರದ ಗವಿ ವರ್ಣಚಿತ್ರಗಳ ಬಗ್ಗೆ ನನ್ನ PhD ಸಂಶೋಧನೆ ಮಾಡುವ ಸಂದರ್ಭದಲ್ಲಿ ಹಿರೇಬೆಣಕಲ್ಲಿನ ಗವಿ ವರ್ಣಚಿತ್ರಗಳ ಜೊತೆಗೆ ಅಲ್ಲಿಯ ಶಿಲಾ ಸಮಾಧಿಗಳು, ಅಲ್ಲಿರ್ತಕ್ಕಂಥ ಮಡಿಕೆ ಚೂರುಗಳು, ಆಯುಧಗಳನ್ನು ಸಂಗ್ರಹಿಸಿ ಅಧ್ಯಯನವನ್ನು ಮಾಡಿದ್ದೇನೆ. ಹಾಗಾಗಿ ವಿಶ್ವದಲ್ಲಿ ಈಜಿಪ್ತಿನ ಪಿರಾಮಿಡ್ಸ್, ಇಂಗ್ಲೆಂಡಿನ ಸ್ಟೋನ್ ಹೆಂಜ್ ಮತ್ತು ಡಾಲ್ಮನ್ಸ್ ಅಂತನ್ನುವ ಮಹತ್ವವನ್ನು ಪಡೆದ ಹೀಗೊಂದು ಸಮಾಧಿ ಸಂಸ್ಕೃತಿ ನಮ್ಮ ಗಂಗಾವತಿ ತಾಲೂಕಿನ ಬೆಟ್ಟ ಗುಡ್ಡಗಳ ಪರಿಸರದಲ್ಲಿ ಇರುವುದಷ್ಟೇ ಅಲ್ಲದೆ ಆ ವಿಶ್ವ ಪ್ರಸಿದ್ಧ ರಚನೆಗಳು ನಿರ್ಮಿಸಲ್ಪಟ್ಟ ಕೆಲವೇ ಶತಮಾನಗಳಲ್ಲಿ ಇಲ್ಲಿಯೂ ಆ ಸಂಸ್ಕೃತಿ ಶಿಲಾ ಸಮಾಧಿಗಳ ರೂಪದಲ್ಲಿ ರಚಿಸಲ್ಪಟ್ಟಿವೆ ಅಂತ ತಿಳಿದಾಗ ಅತ್ಯಂತ ಕುತೂಹಲದಲ್ಲೇ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಸಹಭಾಗಿತ್ವದ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕರ್ನಾಟಕದ 7 ಅದ್ಭುತಗಳ ಅಭಿಯಾನದ ತಂಡ ಆ ಹಿರೇಬೆಣಕಲ್ ಗ್ರಾಮವನ್ನು ತಲುಪಿತು. ಹಾಗೆ ತಲುಪಿದ ಕೆಲವೇ ಹೊತ್ತಿನಲ್ಲಿ 7 ಗುಡ್ಡಗಳ ಆ ಸುತ್ತಣ ಪರಿಸರ,
10,000 ವರ್ಷಗಳಷ್ಟು ಹಿಂದಿನ ಆದಿಮ ಸಂಸ್ಕೃತಿಗೆ ಸಾಕ್ಷಿಯಾಗಿತ್ತು ಅನ್ನುವ ಕುರುಹುಗಳು ಕ್ರಮೇಣ ಅನಾವರಣಗೊಳ್ಳಲಿಕ್ಕೆ ಶುರು ಆದವು. ಈಗ ಅವು ಏನು ಅಲ್ಲಿ ಉತ್ಖನನ ಮಾಡ್ತಕ್ಕಂಥ ಸಂದರ್ಭ ನಾವು ನೋಡೋಕೆ ಹೋಗ್ತಿರ್ತೀವಲ್ಲ ಸರ್, ಏನೋ ಸುಮ್ಮನೆ ನೆಲ ಅಗಿತಾ ಕುತ್ಕೊಂಡು ಅಂದ್ರಪ್ಪ ಅಂದ್ರೆ ಸಣ್ಣ ಸಣ್ಣ ಬೋಕೆಗಳು ಸಿಗ್ತವೆ ಸರ್. ಆ ನಂತರ ನಮ್ಮ ಹಿರಿಯರಿಗೆ ಹಲವಾರು ಆಯುಧಗಳು ಸಿಕ್ಕಿದಾವೆ ಸರ್. ಸರ್, ನಾನು ಚಿಕ್ಕವರಿದ್ದಾಗ 5-6ನೇ ತರಗತಿ ಇದ್ದಾಗ ನಮ್ಮಲ್ದಲ್ಲೇ ಅಲ್ಲೇ ಎಲ್ಲ ಆಟ ಆಡ್ತಾ ಇದ್ವಿ. ಆಟ ಆಡಬೇಕಾದ್ರೆ ಒಂದು ಪ್ರದೇಶ, ಆ ಪ್ರದೇಶದಲ್ಲಿ ಮಳೆ ಆದರೆ ಭಾಳ ಚೆನ್ನಾಗಿ ನೋಡಲಿಕ್ಕೆ ಭಾಳ ರೋಮಾಂಚನಕಾರಿಯಾಗಿರ್ತಕ್ಕಂಥ ಪ್ರದೇಶ. ಅದು ರೌಂಡು ಗಡಿಗೆಗಳು ಕಾಣ್ತಾ ಇದ್ವು. ಅದು ಗಡಿಗೆ ಎಷ್ಟು ಗಾತ್ರ ಇದೆಯಲ್ಲ ಅಷ್ಟು ರೌಂಡು ಇಡೀ ಆ ಪ್ರದೇಶನೇ ಕಾಣ್ತಾ ಇತ್ತು. ಮಳೆ ಬಂದಾಗ ಭಾಳ ಅಚ್ಚರಿ. ಅದನ್ನು ಅಗಿತಾ ಇದ್ವಿ. ಏನು ಸಿಗುತ್ತಾ ನೋಡೋಣ, ಎಲ್ಲರೂ ದುಡ್ಡು ಸಿಗುತ್ತಾ, ಬಂಗಾರ ಸಿಗುತ್ತಾ ಅಂತಾರಲ್ಲ, ತಡಿ ನೋಡೋಣ ನಾವೇನು ಸಿಗುತ್ತಾ ಅಂತ ನೋಡಿದ್ರೆ ಎಲ್ಪ್ ಸಿಗ್ತಾ ಇದ್ದು. ಹಾಗಾಗಿ ಇಂತಹ ಅಸಂಖ್ಯ ಆದಿಮ ಸಂಸ್ಕೃತಿಯ ಮೂಲ ಕುರುಹುಗಳನ್ನು ತನ್ನ ಒಡಲೊಳಗೆ ತುಂಬಿಟ್ಟುಕೊಂಡ ಆ ಹಿರೇಬೆಣಕಲ್ ಗ್ರಾಮದ ದಕ್ಷಿಣಕ್ಕಿರುವ ಬೆಟ್ಟಗಳನ್ನು ಅರಸಿ ಹೊರಟಂತೆ ಇಂದಿನ ಈ ನಮ್ಮ ನಾಗರಿಕತೆಗೆ ನಾಂದಿ ಹಾಡಿದ ಆ ಮೂಲ ಸಂಸ್ಕೃತಿಯ ಜಾಡಿನಲ್ಲಿ ನಾವು ನಮ್ಮ ಮೊದಲ ಹೆಜ್ಜೆಯನ್ನು ಇಡ್ತಾ ಇದ್ವಿ. ನಾವು ಪ್ರಪ್ರಥಮವಾಗಿ ಆ ಗುಡ್ಡದ ಕೆಳಭಾಗದಲ್ಲಿ ಹೊರಡ್ತೇವೆ. 4 ಜನ ಕೂಡುವಷ್ಟು ಒಂದು ಜಾಗ ಮಾಡಿದ್ದಾರೆ. ಒಂದು ನಕಾಶೆಯನ್ನು ಹಾಕಿದ್ದಾರೆ ASIಯಿಂದ. ಅಲ್ಲಿ ನಾವು ಅದರದ ಸಂಕ್ಷಿಪ್ತವಾಗಿರ್ತಕ್ಕಂತಹ ಒಂದಿಷ್ಟು ಗುರುತುಗಳನ್ನು ಅಲ್ಲಿ ಮಾಡಲಾಗಿದೆ. ಅಲ್ಲಿಂದ ಒಂದು 45 ನಿಮಿಷ ನಾವು ದಾರಿಯನ್ನು ಕ್ರಮಿಸಿದರೆ ಆಗ ನಮಗೆ ಸಿಗುವುದೇ ಒಂದು 1ನೇ ಗವಿಯ ಕಲ್ಲಾಸರೆ ಚಿತ್ರ. ತುಂಬ ಏನಂದರೆ ಭಾಳ ವಿಶಿಷ್ಟವಾಗಿರ್ತಕ್ಕಂಥ ಅಲ್ಲಿ ಕಲ್ಲಾಸರೆ ಚಿತ್ರಗಳನ್ನು ನಾವು ಕಾಣ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಾವು ಹತ್ತುತ್ತಾ ಹೋದಾಗ ಸ್ವಲ್ಪ ನಮಗೆ ದಾರಿ ದುರ್ಗಮ ಅನ್ನಿಸ್ತದೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ 7 ಗುಡ್ಡಗಳ ಪರಿಸರದಲ್ಲಿ ಗವಿವರ್ಣ ಚಿತ್ರಗಳಿರುವ 300 ನೆಲೆಗಳ ಪೈಕಿ ಈ ಬೆಟ್ಟದ ಸಾಲು 32 ಗವಿ ಕಲ್ಲಾಸರೆಗಳಲ್ಲಿ 50ಕ್ಕೂ ಹೆಚ್ಚು ಗವಿವರ್ಣ ಚಿತ್ರಗಳನ್ನು ಹೊಂದಿದ್ದು 3000 ವರ್ಷಗಳಿಗೂ ಹಿಂದಿನ ಬೃಹತ್ ಶಿಲಾಯುಗದ ಸಂಸ್ಕೃತಿಯನ್ನಷ್ಟೇ ಅಲ್ಲ, ಅದಕ್ಕಿಂತಲೂ ಹಳೆಯದಾದ ಸೂಕ್ಷ್ಮ ಶಿಲಾಯುಗದ ಮಾನವನ ಜೀವನ ಶೈಲಿಗೂ ಈ ಗವಿವರ್ಣ ಚಿತ್ರಗಳು ಇಂದಿಗೂ ಸಾಕ್ಷಿಯಾಗಿ ನಿಂತಿವೆ. ಇದ್ರ ಬಗ್ಗೆ ಜಿಜ್ಞಾಸೆ ತುಂಬ ಇದೆ. ಈ ಚಿತ್ರಗಳು ಯಾಕೆ ಮಾಡ್ತಾಯಿದ್ರು, ಇಷ್ಟು ಪ್ರಯತ್ನಪಟ್ಟು. ಕೆಲವರು ಅದು ಒಂದು ರೀತಿ ಪ್ರಾಣಿಗಳನ್ನು ಬೇಟೆಯಾಡೋದಕ್ಕೆ ಸುಲಭ ಆಗಲಿ ಅಂತ ಒಂಥರ ಮಾಂತ್ರಿಕ ಇದು ಅರ್ಥ ಇರುವಂಥ ಚಿತ್ರಗಳು ಅಂತ ಹೇಳ್ತಾರೆ. ಇದೆಲ್ಲ ನಮ್ಮ ಕಲ್ಪನೆ, ನಿಜವಾಗಿ ಏನು ಗೊತ್ತಿಲ್ಲ ನಮಗೆ. ಹೀಗೆ ಈ ದುರ್ಗಮ ಬೆಟ್ಟವನ್ನ ಏರಿ ಗವಿವರ್ಣ ಚಿತ್ರಗಳಿರುವ ಮೊದಲ ಕಲ್ಲಾಸರೆಯನ್ನ ತಲುಪ್ತಾ ಇದ್ದಂತೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಚಿತ್ರಿಸಲ್ಪಟ್ಟು ಸಹಸ್ರಮಾನಗಳ ಮಳೆ ಬಿಸಿಲು ಗಾಳಿಗೆ ಮೈ ಒಡ್ಡಿಕೊಂಡ ಮೇಲೆಯೂ ಇನ್ನೂ ತಮ್ಮ ಕುರುಹುಗಳನ್ನು ಉಳಿಸಿಕೊಂಡ ಆ ಚಿತ್ರಗಳು ನಮ್ಮನ್ನ ನಿಜಕ್ಕೂ ಬೆರಗುಗೊಳಿಸಿದವು. ಮೊದಲನೆಯ ಗವಿಯಲ್ಲಿ ಅಲ್ಲಿ ಸುಮಾರು 4 ಮನುಷ್ಯನ ಒಂದು ಸಮೂಹ ಕುಣಿತದ ಸಾಲುಗಳಿವೆ, ಬೇಟೆಗಾರಿಕೆಯ ಚಿತ್ರಗಳಿವೆ ಮತ್ತು ಒಬ್ಬ ಅಶ್ವಸವಾರ ಒಂದು ಬರ್ಚೆಯಿಂದ ಚಿರತೆಗೆ ಎಸೆಯುವ ದೃಶ್ಯ ಇದೆ. ಆ ಕಾಲದ ನವಿಲುಗಳ ಚಿತ್ರಗಳಿವೆ. ಪುರುಷ ಮತ್ತು ಸ್ತ್ರೀಯರ ಹಲವಾರು ಚಿತ್ರಗಳನ್ನು ನಾವು ಕಾಣಬಹುದು. ಬಹಳ ಗವಿಗಳಿವೆ ಅಲ್ಲಿ. ಒಂದು ಗವಿಲಿ ಅದರ ಮೇಲ್ಗಡೆ ಹೇಗಿದೆ, ಚಪ್ಪಡಿ ಹಾಕಾಗಿದೆ, ರೂಫ್ ಅಂತ ಹೇಳ್ಬೋದು. ಅದ್ರ ಮೇಲೆ ಚಿತ್ರ ಬರೆದೇನೆ. ಕೆಳಗಡೆ ಏನೂ ಇಲ್ಲ, ಏನೋ ಮಾಡ್ಕೊಂಡಿರ್ಬೇಕಲ್ಲ ಅವನು. ಮತ್ತು ಆ ಇಡೀ ಚಿತ್ರ ಸುಮಾರು 2 ಮೀಟ್ರ್ ಎತ್ತರ ಇರ್ಬೋದು. ಆ ಚಿತ್ರ ಮನುಷ್ಯನ ಚಿತ್ರ. ವಿಶ್ವ ಪಾರಂಪರಿಕ ತಾಣದಲ್ಲಿ ಒಂದಾಗಿರುವ ಮಧ್ಯಪ್ರದೇಶದ ಭೀಂಬೇಡ್ಕಾ ಬೆಟ್ಟಕ್ಕಿಂತಲೂ
ಹೆಚ್ಚು ಕಲ್ಲಾಸರಿಯ ಚಿತ್ರಗಳನ್ನು ಹೊಂದಿದ ಈ ಗಂಗಾವತಿಯ ಒಟ್ಟು 7 ಗುಡ್ಡದ ಪರಿಸರ ತನ್ನ ಆಗೋಲಿ, ಹಿರೇಬೆಣಕಲ್ ಈ ಭಾಗದ ಗವಿ ಕಲ್ಲಾಸರೆಗಳಲ್ಲಿ ಪುರುಷ, ಸ್ತ್ರೀ, ಉಡಗಳ ಚಿತ್ರಗಳ ಜೊತೆ 17ನೇ ಗವಿಯಲ್ಲಿ ಸ್ತ್ರೀ ಪ್ರಸವದ ಚಿತ್ರವನ್ನು ಹೊಂದಿದ್ದು, ಇಲ್ಲಿಯ 2ನೇ ಕಲ್ಲಾಸರೆಯಲ್ಲಿಯ 2 ಹೆಬ್ಬಾವಿನ ಚಿತ್ರಗಳು ಭಾರತದ ಗವಿವರ್ಣ ಚಿತ್ರಗಳಲ್ಲೇ ಅತ್ಯಂತ ಮಹತ್ವದ ಪಾತ್ರವನ್ನ ಪಡೆದುಕೊಂಡಿವೆ. ಆ ಹೆಬ್ಬಾವುಗಳನ್ನು ಬೇಟೆ ಆಡ್ತಕ್ಕಂಥ ದೃಶ್ಯ ನಮಗೆ ಕಂಡು ಬರ್ತದೆ. ಇಡೀ ಭಾರತದಲ್ಲೇ ಅತ್ಯಂತ ಪ್ರಮಾಣದ ಗವಿವರ್ಣ ಚಿತ್ರಗಳು ಇವು ಅಂಥೇಳಿ ನಾವು ಗುರುತಿಸಿದ್ದೀವಿ. ಕಾರಣ ಈವರೆಗೂ ಭಾರತದ ಗವಿ ಪ್ರಾಣಿ ಚಿತ್ರಗಳಲ್ಲಿಯೇ ಅತ್ಯಂತ ದೊಡ್ಡದು ಅಂತ ಹೆಗ್ಗಳಿಕೆ ಪಡೆದಿರುವ ಮಧ್ಯಪ್ರದೇಶದ ಜೊಹರಾ ಕಲ್ಲಾಸರೆಗಳ ಗುಂಪಿನ ಕೋಣನ ಚಿತ್ರ 3.6 ಮೀಟರ್ ಉದ್ದ ಮತ್ತು 1.95 ಮೀಟರ್ ಎತ್ತರವಿದ್ದರೆ, ಈ ಹಿರೇಬೆಣಕಲ್ ಮೋರೇರ ಗುಡ್ಡದ 2ನೇ ಗವಿ ಕಲ್ಲಾಸರೆ ಅಥವಾ ರಕ್ಕಸ ಕುಟ್ರಿಯಲ್ಲಿ ಬಿಡಿಸಿದ 2 ಹೆಬ್ಬಾವಿನ ಚಿತ್ರಗಳು 12.5 ಮೀಟರ್ ಅಗಲ, 10 ಮೀಟರ್ ಎತ್ತರದ ವಿಸ್ತೀರ್ಣವನ್ನ ಹೊಂದಿವೆ. ಇದು ಭೀಂಬೇಡ್ಕ ಥರ ಇದೆ. ಅದು ಭೀಂಬೇಡ್ಕಕ್ಕಿಂತ ಒಂದು ಕೈ ಮೇಲೆ ಅಂತಲೇ ಹೇಳ್ಬೋದು. ಅಲ್ಲಿ ಕೇವಲ ವರ್ಣಚಿತ್ರಗಳ ಗವಿಗಳು ಮಾತ್ರ ಅಲ್ಲ, ಶಿಲಾ ತಾಮ್ರಯುಗ, ನೂತನ ಶಿಲಾಯುಗ, ಇತಿಹಾಸ ಕಾಲ ಆರಂಭ ಆದ ಜನರ ನೆಲೆಗಳು ಎಲ್ಲ ಇದೆ ಅಲ್ಲಿ. ಅಷ್ಟು ರಿಚ್ ಸೈಟ್ ಹಿರೇಬೆಣಕಲ್. ಕ್ರಿಸ್ತಪೂರ್ವ 1000 ವೇಳೆಗೆ ಹುಟ್ಟು ಸಾವನ್ನ ವರ್ಣಚಿತ್ರಗಳಲ್ಲಿ ಸೆರೆ ಹಿಡಿದ ಇಲ್ಲಿಯ ಮನುಷ್ಯ ತಮ್ಮ ಪೂರ್ವಜರ ಆತ್ಮಗಳು ತಮ್ಮ ಪರಿಸರದ ಸುತ್ತಮುತ್ತಲಲ್ಲಿ ವಾಸಿಸುತ್ತವೆ ಎನ್ನುವ ತನ್ನ ನಂಬಿಕೆಗೆ ಈ ದೇಶದ ಮೊದಲ ಸ್ಮಶಾನವನ್ನೇ ಹುಟ್ಟು ಹಾಕಿರಬೇಕಾದರೆ, ಇನ್ನು ಆ ಸ್ಮಶಾನದಲ್ಲಿ ನಿರ್ಮಿಸಿದ ಶಿಲಾ ಸಮಾಧಿಗಳು ಹೇಗಿರಬಹುದು ಅನ್ನುವ ಕುತೂಹಲದಲ್ಲಿ ನಮ್ಮ ಪಯಣ ಮುಂದುವರಿಯಿತು. 1ನೇ ಗವಿ ಕಲ್ಲಾಸರೆ ಚಿತ್ರವನ್ನು ನೋಡಿದ ನಂತರನೇ ಒಂದು ಬೃಹತ್ತಾಗಿರ್ತಕ್ಕಂಥ ಒಂದು ನಗಾರಿ ಗುಂಡನ್ನು ಕಾಣ್ತೀವಿ. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ನಾವು ಚಲಿಸಿದರೆ 2 ಫೀಟ್ ಇರ್ತಕ್ಕಂಥ ಶಿಲಾ ಸಮಾಧಿಗಳನ್ನು ಕಾಣ್ತೀವಿ. ಅದನ್ನು ನೋಡ್ಕೊಂಡ ನಂತರ ಮುಂದೆ ಹೋದರೆ ಸಾಕು, ಅಲ್ಲಿ ಸುಮಾರು ಒಂದು 4 ಫೀಟ್ ಇರ್ತದೆ ಅಷ್ಟೇ. ಅವು ಅಲ್ಲಿ ಅದೇ ಥರನಾಗಿರ್ತಕ್ಕಂಥ ಒಂದು ಸಾಕಷ್ಟು ಸಮಾಧಿಗಳು ಹರಡ್ಕೊಂಡಿದೆ. ಈವರೆಗೆ ದಕ್ಷಿಣ ಭಾರತದಲ್ಲಿ ಗುರುತಿಸಲ್ಪಟ್ಟ 12 ಪ್ರಕಾರದ ಬೃಹತ್ ಶಿಲಾ ಸಮಾಧಿಗಳ ಪೈಕಿ ಈ ಹಿರೇಬೆಣಕಲ್ ಶಿಲಾ ಸಮಾಧಿಗಳ ನೆಲೆ 4 ರಿಂದ 5 ವೈವಿಧ್ಯಗಳನ್ನು ಹೊಂದಿದ್ದು, ದಕ್ಷಿಣ ಭಾರತದಲ್ಲಿ ಗುರುತಿಸಲ್ಪಟ್ಟ 2000 ಬೃಹತ್ ಶಿಲಾನೆಲೆಗಳ ಪೈಕಿ ಅತಿ ಹೆಚ್ಚು ಶಿಲಾಕೋಣೆಗಳನ್ನು ಅಥವಾ ಡಾಲ್ಮನ್ಸ್ಗಳನ್ನು ಹೊಂದಿದ ಅತ್ಯಂತ ದೊಡ್ಡ ಸಮಾಧಿ ನೆಲೆ ಎನ್ನುವ ಹೆಗ್ಗಳಿಕೆಯನ್ನು ಈ ಹಿರೇಬೆಣಕಲ್ ಶಿಲಾ ಸಮಾಧಿಗಳ ತಾಣ ಪಡೆದುಕೊಂಡಿದೆ. ಇಲ್ಲಿ 2 ಪ್ರಕಾರದ ಸಮಾಧಿ ಕ್ರಮಗಳಿವೆ. ಮೊದಲನೇದು ಅಂತ ಹೇಳಿದ್ರೆ ಪ್ರೈಮರಿ ಬರಿಯಲ್ಸ್, ಎರಡನೇದು ಸೆಕೆಂಡ್ರಿ ಬರಿಯಲ್ಸ್ ಅಂತ. ಪ್ರೈಮರಿ ಬರಿಯಲ್ಸ್ ಅಂದರೆ ಏನು ಮಾಡ್ತಾರೆ, ಅವರ ಕುಟುಂಬದ ಸದಸ್ಯರು ಸತ್ತ ನಂತರ ನೆಲದಲ್ಲಿ ಆ ಶವವನ್ನು ಹೂಳ್ತಾ ಇದ್ರು. ಅದು ಒಂದು ವಿಧಾನ. ಅಲ್ಲಿ 2 ವಿಧಾನಗಳಿವೆ. ಒಂದು ಹೂಳ್ತಾ ಇದ್ರು, ಆ ಹೂಳಿದ ನಂತರ ಸುಮಾರು 6 ತಿಂಗಳ ತರುವಾಯ ಆ ಬರಿಯಲ್ಲನ್ನು, ಆ ಸಮಾಧಿಯನ್ನು ಹೊರತೆಗೆದು ಎಲ್ಲ ಅಸ್ಥಿ ಅವಶೇಷಗಳನ್ನು ಸಂಗ್ರಹಿಸಿ ಅವುಗಳನ್ನು ಒಂದು ಗಡಿಗೆಯಲ್ಲಿ ಇಟ್ಟು ಅದನ್ನು ಬಂಡೆಯ ಮೇಲೆ ಇರಿಸಿ ಆ ಗಡಿಗೆಯ ಮೇಲೆ ಒಂದು ಕೋಣೆಯನ್ನು, ಶಿಲಾ ಸಮಾಧಿಯನ್ನು ನಿರ್ಮಾಣ ಮಾಡಲಾಗ್ತಿತ್ತು. ಇಂಥ ಕೋಣೆಗಳಿಗೆ ಡಾಲ್ಮೆನ್ಸ್ ಅಂತ ಕರೆಯಲಾಗ್ತದೆ, ಅಥವಾ ಶಿಲಾ ಕೋಣೆಗಳು, ಶಿಲಾ ಸಮಾಧಿಗಳು ಅಂತ ಕರೆಯಲಾಗ್ತದೆ. ಇಂತಹ 400ಕ್ಕೂ ಹೆಚ್ಚು ಡಾಲ್ಮನ್ಸ್ಗಳನ್ನು ಹೊಂದಿದ್ದ ಈ ತಾಣದಲ್ಲಿ ಅಂದು ಮೃತರ ಅಸ್ಥಿ ಅವಶೇಷಗಳ ಮೇಲೆ ಶಿಲಾ ಸಮಾಧಿಗಳನ್ನು ಅಥವಾ ಡಾಲ್ಮನ್ ಅನ್ನು ನಿರ್ಮಿಸುವ ಮುನ್ನ ಶವವನ್ನು ಹೂಳುವುದು ಒಂದು ವಿಧಾನವಾಗಿದ್ದರೆ, ಇನ್ನೊಂದು ವಿಧಾನದ ಪ್ರಕಾರ ಇಲ್ಲಿಯ ಆದಿಮಾನವ ಆ ಶವಗಳನ್ನು
ನೆಲಕೋಣೆ ಸಮಾಧಿಗಳಲ್ಲಿ ಅಥವಾ ಕಂಡಿಕೋಣೆ ಸಮಾಧಿಗಳಲ್ಲಿ ಇರಿಸುವಂಥದ್ದನ್ನ ರೂಢಿಸಿಕೊಂಡಿದ್ದ. ಹಿರೇಬೆಣಕಲ್ ಮೋರಿಯರಗುಡ್ಡದ ಮುಖ್ಯ ಶಿಲಾ ಸಮಾಧಿ ತಾಣವನ್ನ ತಲುಪುವ ಮೊದಲ ಹಂತದಲ್ಲಿ ನಮಗೆ ಕಾಣಸಿಗುವಂತಹ ಅಂತಹ ಗೌರಿಗಳಲ್ಲಿ ಕೆಲವು ಮೇಲೆ ಚಪ್ಪಡಿ ಕಲ್ಲಿನ ಹೊದಿಕೆಯ ಕೆಳಗೆ 3 ಬದಿಯಲ್ಲಿ ಮುಚ್ಚಿ ಒಂದು ಭಾಗ ತೆಗೆದಿದ್ದರೆ, ಇನ್ನು ಕೆಲವು 4 ಅಡಿ ಎತ್ತರವಿದ್ದು ಮುಂಭಾಗದಲ್ಲಿ ಕಿಂಡಿಗಳನ್ನು ಹೊಂದಿವೆ. ಇವುಗಳಲ್ಲಿ ಏನು ಮಾಡ್ತಿದ್ರು, ಇದರ 3 ಬದಿ ಮುಚ್ಚಲಾಗಿದೆ, ಮುಂಬದಿಯಲ್ಲಿ ಮಾತ್ರ ತೆರೆದಿರ್ತಕ್ಕಂಥದ್ದು. ಇದರ ಒಳಗಡೆ ಶವವನ್ನು ಇಟ್ಟು ಮುಂಬದಿಯಲ್ಲಿ ಸಣ್ಣ ಸಣ್ಣ ಕಲ್ಲುಗಳನ್ನು ಜೋಡಿಸ್ತಾ ಇದ್ರು. ಒಂದು ಸಣ್ಣ ಕಂಡಿಗಳನ್ನು ಬಿಡ್ತಾಯಿದ್ರು. ಆ ಕಂಡಿಗಳ ಮೂಲಕ ಪಶು ಪಕ್ಷಿಗಳು, ನರಿ ಮುಂತಾದ ಪ್ರಾಣಿಗಳು ಒಳಗಡೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಲಾಗ್ತಿತ್ತು. ಸೊ ಈ ಥರದ ನರಿ ಅಥವಾ ಪಕ್ಷಿಗಳು ಒಳಗಡೆ ಹೋಗಿ ಆ ಶವದ ಮಾಂಸಗಳನ್ನು ತಿಂದ ನಂತರ ಉಳಿದ ಅಸ್ಥಿ ಅವಶೇಷಗಳನ್ನು, ಎಲುಬುಗಳನ್ನು ಸಂಗ್ರಹಿಸಿ ಅವುಗಳನ್ನು ಒಂದು ಗಡಿಗೆಯಲ್ಲಿ ಹಾಕಿ ಅದನ್ನು ಬೆಟ್ಟದ ಮೇಲೆ ಇರಿಸಿ ಆ ಒಂದು ಗಡಿಗೆಯ ಮೇಲೆ ಸಮಾಧಿಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಅಂತಹ ಶಿಲಾಕೋಣೆ ಸಮಾಧಿಗಳನ್ನು ಅಥವಾ ಡಾಲ್ಮನ್ಸ್ಗಳನ್ನು ಆರಿಸಿ ಈವರೆಗೂ ಆ ಹಿರೇಬೆಣಕಲ್ನ ಆ ಬೆಟ್ಟದ ಪರಿಸರದಲ್ಲಿ 1.5 ಗಂಟೆ ಸಮಯವನ್ನು ಕಳೆದಿದ್ದ ನಾವು ಇನ್ನೇನು 4 ಹೆಜ್ಜೆ ಇಟ್ಟಿದ್ದೆವು ಅಷ್ಟೇ. ನಾವು ಆವರೆಗೂ ನೋಡಲು ಕಾತರಿಸುತ್ತಿದ್ದ ಭಾರತದ ಅತ್ಯಂತ ಬೃಹತ್ ಶಿಲಾ ಸಮಾಧಿಗಳ ತಾಣ ಧುತ್ಯೆಂದು ನಮ್ಮ ಮುಂದೆ ಅನಾವರಣಗೊಂಡಿತ್ತು. ಹಿರೇಬೆಣಕಲ್ ಮೋರಿಯರಗುಡ್ಡದ ಮೇಲಿನ 8 ರಿಂದ 9 ಎಕರೆ ವಿಸ್ತೀರ್ಣದಲ್ಲಿ ಹಬ್ಬಿದ ಈ ಶಿಲಾ ಸಮಾಧಿಗಳ ತಾಣ 400 ಡಾಲ್ಮನ್ಗಳ ಪೈಕಿ ಈಗ ಸುಮಾರು 100 ಡಾಲ್ಮನ್ಗಳನ್ನು ಹೊಂದಿದ್ದು 50 ಸೆಂಟಿಮೀಟರ್ನಿಂದ ಹಿಡಿದು 10 ಅಡಿ ಎತ್ತರದ ಡಾಲ್ಮನ್ಗಳು ಇಲ್ಲಿವೆ. ಯಾವ ಗಾರಿಯ ಬಳಕೆಯನ್ನು ಮಾಡದೆ ವಿಶಿಷ್ಟ ತಳವಿನ್ಯಾಸದಲ್ಲಿ ಜೋಡಿಸಲ್ಪಟ್ಟ ಈ 6 ಶಿಲಾ ಹಲಗೆಯ ಕೋಣೆಗಳು 3 ಸಹಸ್ರಮಾನಗಳ ವಾತಾವರಣ ವೈಪರೀತ್ಯವನ್ನೂ ಗೆದ್ದು ಇನ್ನೂ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿರೋದು ನಮ್ಮ ಪ್ರಾಗೈತಿಹಾಸಿಕ ಮಾನವನ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ. ರೋಚಕ ಅಂದ್ರೆ ಸರ ಅವು ಏನು ಬಂಡಿಗಳು ಏನದಾವಲ್ಲ ಸರ, ಎಲ್ಲ ಇವು ನೆಲದಾಗ ಇಟ್ಟು ಮಾಡಿದ್ವಲ್ಲ ಸರ್, ಅವು ಸ್ವಸ್ತಿಕ್ ಆಕಾರದ ಮೇಲೆ ಇಟ್ಟು ಮಾಡ್ಯಾರ ಸರ್. ಅದು ಈ ಥರ ನಾವು ಅದು ಎತ್ತಿಡ್ಲಿಕ್ಕೆ ದೊಡ್ಡ, ಈಗ ಅಲ್ಲೇನು ಯಂತ್ರ ಇಲ್ಲ, ಮಿಷನ್ ಇಲ್ಲ ಸರ್. ಅವು ಯಂತ್ರ ಮಿಷನ್ ಇಲ್ಲಾರ್ದನ ಮೊದಲಿನ ಕಾಲದಾಗ ಆ ಟೈಪ್ ಇಟ್ಟಾರಂದ್ರೆ ಅದು ಭಾಳ ವಿಚಿತ್ರ ಸರ್. ಅದು ಒಂದು ನಾವೇನು ಆರ್ಕಿಟೆಕ್ಚರ್ ಅಂತ ಹೇಳ್ತೇವೆ, ವಾಸ್ತುಶಿಲ್ಪ, ಇದಕ್ಕೆ ಬುನಾದಿ ಹಾಕಿದವರೇ ಈ ಜನರು. ಏಕೆಂದರೆ ಅವರಿಗೆ ಯಾವಾಗ ಕಬ್ಬಿಣವನ್ನು ಮಾಡುವ ಒಂದು ತಂತ್ರಗಾರಿಕೆ ಬೆಳೆಸ್ಕೊಂಡ್ರು, ಅವರಿಗೆ ಬೇಕಾದ ಉಪಕರಣಗಳನ್ನು, ಆಯುಧಗಳನ್ನು ಮಾಡ್ಕೊಳ್ಳೋಕೆ ಅನುಕೂಲವಾಯಿತು. ಅಂತಹ ಕಬ್ಬಿಣದ ಆವಿಷ್ಕಾರದಿಂದಲೇ ಕಂಡುಕೊಂಡ ಸುತ್ತಿಗೆ, ಉಳಿ, ಚಾಣದಂತಹ ಸಲಕರಣೆಗಳಿಂದ ಇಲ್ಲಿಯ ಆದಿಮಾನವ ಬಂಡೆಗಳನ್ನು ತನ್ನ ಅವಶ್ಯಕತೆಗೆ ತಕ್ಕಂತೆ ಹಲಗೆ ಎಬ್ಬಿಸಲು ಕಲಿತುಕೊಂಡಿದ್ದೇ ಇಲ್ಲಿಯ ಈ ಬೃಹತ್ ಶಿಲಾ ಸಮಾಧಿಗಳ ನಿರ್ಮಾಣದಲ್ಲೂ ಪ್ರಮುಖ ಪಾತ್ರವನ್ನು ವಹಿಸಿತು. ಇವು ಸುಮಾರು 5 ರಿಂದ 7 ಫೀಟ್ ಎತ್ತರವಾಗಿರತಕ್ಕಂಥ ಶಿಲಾ ಸಮಾಧಿಗಳೇನಿದೆ, ಅವುಗಳು ಅವರ ಆ ಜನರ ವಾಸ್ತು ತಂತ್ರಜ್ಞಾನ, ನಿರ್ಮಾಣ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿವೆ. ಈ ಶಿಲಾ ಕೋಣೆಗಳ ರಚನೆ ತಲವಿನ್ಯಾಸ ಸ್ವಸ್ತಿಕ್ ಮಾದರಿಯಲ್ಲಿದೆ. ಪ್ರತಿ ಒಂದು ಬದಿಯ ಅಂದರೆ ಒಟ್ಟು 6 ಕಲ್ಲು ಚಪ್ಪಡಿಗಳಿಂದ ಇವುಗಳನ್ನು ನಿರ್ಮಿಸಲಾಗಿದೆ. ಪ್ರತಿ ಚಪ್ಪಡಿ ಕಲ್ಲುಗಳನ್ನು 4 ದಿಕ್ಕಿಗೆ 4 ನಿಲ್ಲಿಸುವಾಗ ಆ ಚಪ್ಪಡಿಗಳು ಕೋಣೆಯ ಒಳಭಾಗದಲ್ಲಿ ಬೆಳೆದ ಹಾಗೆ ಅವುಗಳ ಒಂದು ತುದಿಯನ್ನು ಮತ್ತೊಂದು ತುದಿಗೆ ವಿರುದ್ಧವಾಗಿ ಅದರ ಒಂದು ಕೋನ ಹೊರಗಡೆ ಬರುವ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಅಂದರೆ ಇದರಿಂದ ತಲವಿನ್ಯಾಸ ಒಂದು ಸ್ವಸ್ತಿಕ್ ಮಾದರಿ ಆಗ್ತದೆ. ಇದರಿಂದ ಪ್ರತಿ ಒಂದಕ್ಕೆ ಒಂದು ಪೂರಕವಾಗಿ ನಿಲ್ತವೆ.
ಈ ಬೆಟ್ಟದ ಮೇಲೆ ಹೀಗೊಮ್ಮೆ ನೆಲೆಸಿದ ಒಂದು ಜನಾಂಗ ತನ್ನ ಪೂರ್ವಜರ ಆತ್ಮಗಳು ತಮ್ಮ ನೆಲೆಯ ಸುತ್ತಮುತ್ತಲಲ್ಲಿ ವಾಸಿಸುತ್ತವೆ ಎನ್ನುವ ನಂಬಿಕೆಗೆ ಕಟ್ಟಿದಂತಹ ಇಂತಹ ಶಿಲಾಕೋಣೆಗಳನ್ನು, ಅವುಗಳಲ್ಲಿ ಮೂಡಿದ ಕಿಂಡಿಗಳನ್ನು ನೋಡ್ತಾ ಇದ್ರೆ ಆ ಜನಾಂಗ ಇತಿಹಾಸ ಪೂರ್ವದ ಆದಿಮಾನವನೇ ಆಗಿದ್ದರೂ ಆತ ನಿರ್ಮಿಸಿದ ಈ ಶಿಲಾಕೋಣೆಯ ತಾಣ ಆ ಕಾಲದ ಆತನ ಸರ್ವಶ್ರೇಷ್ಠ ಕೊಡುಗೆ ಅನ್ನುವುದರಲ್ಲಿ ಮಾತ್ರ ಯಾವುದೇ ಸಂದೇಹವಿಲ್ಲ. ಇವರು ಮುಂದೆ ಬರತಕ್ಕಂತಹ ನಗರಗಳಾಗಲಿ ಈ ಥರದೆಲ್ಲ ಬೆಳೆಯುವುದಕ್ಕೆ ಕಾರಣ ಇವರೇನೆ, ಈ ಜನರನ್ನೇ. ಆದ್ದರಿಂದ ನಗರ ಸಂಸ್ಕೃತಿ ಇವರಿಂದ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಇದಕ್ಕೆ ಮುಖ್ಯ ಕಾರಣ ಕಬ್ಬಿಣದ ಉಪಯೋಗ. ಕಬ್ಬಿಣದ ಆವಿಷ್ಕಾರ ಈ ಜನರ ಇಡೀ ಜೀವನ ಕ್ರಮವನ್ನೇ ವ್ಯಾಪಕವಾಗಿ ಬದಲಾಯಿಸ್ತದೆ. ಅದರಿಂದ ಕೃಷಿ ಬಂತು, ಪಶುಸಂಗೋಪನೆ ಜಾಸ್ತಿ ಆಯಿತು, ಒಂದು ಕಡೆ ಗ್ರಾಮೀಣ ಜೀವನ ಪ್ರಾರಂಭವಾಯಿತು, ಇವರ ಆರ್ಥಿಕ ಸಾಮಾಜಿಕ ವ್ಯವಸ್ಥೆ ಪ್ರಾರಂಭವಾಯಿತು ಮತ್ತು ಕ್ರಮೇಣ ಇದುವೇ ಮುಂದೆ ನಾಗರಿಕತೆ ವಿಕಾಸಕ್ಕೆ ಕಾರಣವಾಗಿ ಗುಂಪುಗಳು, ಸಾಮಾಜಿಕ ಗುಂಪುಗಳು, ಅವುಗಳಿಗೆ ಒಬ್ಬ ಮುಖಂಡ, ಈ ಒಂದು ವ್ಯವಸ್ಥೆ ಕ್ರಮೇಣವಾಗಿ ಮುಂದೆ ರಾಜಕೀಯ ವ್ಯವಸ್ಥೆ, ಸಣ್ಣ ಸಣ್ಣ ಒಂದು ಸಮುದಾಯಗಳು, ಗಣಗಳು ಮತ್ತು ರಾಜ್ಯಗಳು ಹುಟ್ಟಲಿಕ್ಕೆ ಅದು ಕಾರಣ ಆಯಿತು ಅಂತ. ಹಾಗಾಗಿ ನಮ್ಮ ಇಂದಿನ ಈ ನಾಗರಿಕತೆಗೆ ಅಂದೇ ಮುನ್ನುಡಿ ಬರೆದ ಇಲ್ಲಿಯ ಈ ಪ್ರಾಗೈತಿಹಾಸಿಕ ಮಾನವನ ಹೆಗ್ಗುರುತು ಈ ಹಿರೇಬೆಣಕಲ್ ಶಿಲಾ ಸಮಾಧಿಗಳ ತಾಣ ಇಂದು ಕರ್ನಾಟಕದ 7 ಅದ್ಭುತಗಳಲ್ಲಿ ತನ್ನ ಸ್ಥಾನವನ್ನ ಪಡೆದುಕೊಂಡಿರೋದು. ಕೊಪ್ಪಳದ ಡಿಸಿ ಆದಂತಹ ಎಂ ಸುಂದರೇಶ್ ಬಾಬು ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತೀನಿ ಸರ್. ಕರ್ನಾಟಕದಲ್ಲಿ ಹಿರೇಬೆಣಕಲ್ಲು ಮಾತ್ರ ಅಲ್ಲ, ಈ ರೀತಿಯ ಪ್ರೀ ಹಿಸ್ಟಾರಿಕ್ ಸೈಟ್ಸ್ ಇನ್ನೂ ಕೆಲವಾರಿದೆ. ಉದಾಹರಣೆಗೆ ಚಿತ್ರದುರ್ಗದಲ್ಲಿ ಬ್ರಹ್ಮಗಿರಿ ಇದೆ, ಬಾದಾಮಿಯಲ್ಲಿ ಸಿಡ್ಲಪಾಡಿ ಇದೆ, ಶಿವಮೊಗ್ಗದಲ್ಲಿ ಬೈಸೆ ಇದೆ. ಅದೇ ರೀತಿಯಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಬಳ್ಳಾರಿಯಲ್ಲಿ ಇರುವಂತಹ ಸಂಗನಕಲ್ಲು ಏನಿದೆ, ಅದು ಹಿರೇಬೆಣಕಲ್ಗಿಂತನೂ ಹಳೆಯ ಇತಿಹಾಸ ಹೊಂದಿರುವಂತಹ ಒಂದು ಪ್ರದೇಶ. ಇದೆಲ್ಲ ಪ್ರೀ ಹಿಸ್ಟಾರಿಕ್ ಸೈಟ್ಗಳ ಒಂದು ಪ್ರತಿನಿಧಿಯಾಗಿ ಹಿರೇಬೆಣಕಲ್ಲು ಆಯ್ಕೆಯಾಗಿದೆ. ಇಂತಹ ಈ ಹಿರೇಬೆಣಕಲ್ ಬೃಹತ್ ಶಿಲಾ ಸಮಾಧಿಗಳ ತಾಣ ಕರುನಾಡಿನ ಅದ್ಭುತವಷ್ಟೇ ಅಲ್ಲ, ವಿಶ್ವದ ಕಣ್ಮಣಿಯೂ ಹೌದು. ಹಾಗಾಗಿ ಇಂತಹ ಪ್ರಾಗೈತಿಹಾಸಿಕ ಮಾನವನ ನೆಲೆಯನ್ನ ಹೊಂದಿದ ಹೆಮ್ಮೆಯ ಜೊತೆ ಆ ತಾಣವನ್ನ ಸುಸ್ಥಿತಿಯಲ್ಲಿ ಕಾಪಾಡಿಕೊಂಡು ಬರುವುದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.